ಈ ದೇಹ ದಂಡನೆ ಮಾಡ್ಕೋಬೇಕು, ಈ ದೇಹವನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಉಪವಾಸ ಮಾಡಬೇಕು ಎನ್ನುವಂತ ವಿಷಯ ಯಾರು ಗೊತ್ತಾಯ್ತು? ಮಹಾತ್ಮ ಗಾಂಧೀಜಿಯವ್ರಿಗೆ ಗೊತ್ತಾದ ಕಾರಣಕ್ಕೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು. ಯಾಕೆ? ನಮ್ಮಲ್ಲಿರುವಂತ ಜನರು ಒಂದು ವೇಳೆ ಕ್ರೋಧದಿಂದ ಆವೇಶ ಪಟ್ಟು ಅವರು ಮಾಡಿದ ಹಾಗೆ ನಾವು ಮಾಡೋಣ ಅಂತ ಒಂದು ವೇಳೆ ಕೈ ಎತ್ತಿದರೆ ಅವ್ರ ಕಡೆ ಜನರ ಇರುವಂತಹ ಬಲವು ತುಂಬಾ ಹೆಚ್ಚಾಗಿದೆ, ನಮ್ಮ ಜನರಿಗೆ ಹಾನಿಯಾಗುವಂತ ಪರಿಸ್ಥಿತಿಗಳಿರುತ್ತೆ. ಆದ್ದರಿಂದ ನಾವು ಉಪವಾಸ ಮಾಡಿದರೆ ನಮ್ಮನ್ನು ನಾವು ಕುಂದಿಸಿಕೊಳ್ಳುತ್ತೇವೆ. ಅಂದ್ರೆ ನಮ್ಮ ಆತ್ಮ ನಮಗೆ ಸ್ವಧೀನದಲ್ಲಿ ಸಿಗುತ್ತೆ. ಈ ದೇಹಕ್ಕೆ ದಂಡನೆ ಸಿಕ್ಕಿದಾಗ ನಮ್ಮಲ್ಲಿ ಏನ್ ಗುಣ ಬರುತ್ತೆ? ಶಾಂತಿ ಗುಣ ಬರುತ್ತೆ, ಸಮಾಧಾನ ಗುಣ ಬರುತ್ತೆ. ಬೇರೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಮಾಡದಿರೋಂಥ ಮನುಷ್ಯರನ್ನ ಕೋಪ ಬರೋ ಹಾಗೆ ನೀವು ಮಾತಾಡಿದ್ರು ಆತನಲ್ಲಿ ಕೋಪ ಬರುವಂತ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಸುಸ್ತು ಸಂಕಟವಿರುತ್ತದೆ ಬೇರೆ ಮನುಷ್ಯನಿಗೆ. ಕ್ಯಾಶುವಲ್ ಆಗಿ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು, ಬಹಳ ದೂರ ಹೋಗುವಂತ ಅವಶ್ಯಕತೆ ಇಲ್ಲ. ಉಪವಾಸ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಅನ್ನ ಇಲ್ಲದ ಕಾರಣಕ್ಕೆ ರೋಷ, ಆವೇಶ, ಕೋಪ, ಕ್ರೋಧ, ಮತ್ಸರವು ಇಲ್ಲದೆ ಕಂಟ್ರೋಲ್ ಆಗಿರುತ್ತೆ. ಅಂದ್ರೆ ಆತ್ಮ ಕುಂದಿರುತ್ತೆ, ಮುಖ ಸಪ್ಪಗಿರುತ್ತೆ. ಓಕೆನಾ? ಅವಾಗ ನಗಬೇಕಂದ್ರೂ ನಗುವಂತ ಪರಿಸ್ಥಿತಿ ಬಂದ್ರೂ ನಗಲ್ಲ. ಒಬ್ಬನನ್ನು ಅಪಹಾಸ್ಯ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದ್ರೂ ಅಪವಾಸ ಮಾಡೋದಕ್ಕೆ ಮನಸ್ಸು ಬರಲ್ಲ. ಯಾಕಂದ್ರೆ ಆಗ ನಿನ್ನಲ್ಲಿ ಏನಿರುತ್ತೆ ಅಂದ್ರೆ ಶಾಂತಿ ಗುಣ ಇರುತ್ತೆ, ಸಮಾಧಾನದ ಗುಣವಿರುತ್ತೆ ನಿನ್ನಲ್ಲಿ. ಆ ಸಮಾಧಾನದ ಗುಣವಿದ್ದಾಗ ನೀನು ಯಾರೊಟ್ಟಿಗೂ ಜಗಳ ಆಡಲ್ಲ, ನಿನ್ನ ದೇಹವು ಆರೋಗ್ಯಕರವಾಗಿರುತ್ತೆ. ನೀನು ಶಾಂತಿಯಿಂದ ಇದ್ರೆ, ಅಂದ್ರೆ ಶಾಂತಿ ಅಂದ್ರೆ ಪ್ರೇರೆ ಇನ್ನೊಂದು ಕಡಿಮೆ ಮಾತಾಡ್ಬೇಕು ಪ್ರೇರೆ. ಬಾಯಿ ಬಿಟ್ರೆ ಯಾವಾಗ ನೋಡು ವಟ ವಟ ಅಂತ ಅನ್ಬಾರ್ದು. ಬಾಯಿ ಬಿಟ್ಟು ಮಾತಾಡಿದ್ರೆ 2 ಮಾತಲ್ಲಿ ಅರ್ಥವಾಗಿರ್ಬೇಕು, 2 ಮಾತು ಮಾತಾಡಿ ಸುಮ್ಮನಾಗ್ಬೇಕು. ಹೆಚ್ಚಾಗಿ ಮಾತಾಡಬಾರ್ದು ಮನುಷ್ಯ. ಶಾಂತಿಯಿಂದ ಸಮಾಧಾನದಿಂದ ಇದ್ದರೆ ದೇವರೇನ್ ಹೇಳ್ತಾರಂದ್ರೆ ನೀನು ಭೂಮಿಗೆ ಬಾಧ್ಯನಕ್ಕೆ, ಅಂದ್ರೆ ಭೂಮಿ ಮೇಲೆ ನೀನು ಯಜಮಾನನಂತಿದ್ದು. ಅಂದ್ರೆ ನಿನ್ನ ಕೆಳಗಡೆ ಇರೋರು ಕ್ರೋಧ, ಕೋಪ, ಮತ್ಸರ ಪಟ್ಟವರೆಲ್ಲ ಸತ್ತು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಕೋಪ ಆವೇಶದಿಂದ ದೇಹಕ್ಕೆ ಹಾನಿಕರವಾಗುತ್ತೆ. ಅವನು ಹೇಳಿದ್ನಲ್ಲ, ಕ್ರೋಧವು ಎಲುಬಿಗೆ ಕ್ಷಯ, ಅಂದ್ರೆ ಹಾನಿಕಾರ. ಮೂಳೆಗಳು ಏನಾಗುತ್ತೆ ಅಂದ್ರೆ ಸಮಯೋದಕ್ಕೆ ಪ್ರಾರಂಭವಾಗುತ್ತೆ, ಅದು ಬೆಳವಣಿಗೆ ಆಗಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಬೇರೆ ಮತ್ತೊಂದು ವಚನವನ್ನು ನಾವು ನೋಡಿಕೊಳ್ಳೋಣ, ಮತ್ತೊಂದು ಮಾತನ್ನು ನಾವು ಗಮನಿಸೋಣ. ಜ್ಞಾನೋಕ್ತಿಗಳು ಏನ್ ಬೇರೆ, ಇದು ಸಣ್ಣ ಸಣ್ಣ ವಿಷಯನು ಎಷ್ಟು ದೊಡ್ಡ ಪ್ರಾಮುಖ್ಯವಾದ ಅಂಶ ಗೊತ್ತಾ ಇದು. ಕೋಪ ಕ್ರೋಧದಿಂದ ಏನೇನಾಗುತ್ತೆ ಗೊತ್ತಾ? ಕೊಲೆಗಳಾಗುತ್ತೆ, ದ್ವೇಷ ಬೆಳೆಯುತ್ತೆ. ಎಷ್ಟೋ ವರ್ಷಗಳು ಒಬ್ರಿಗೊಬ್ರು ಮಾತಿರಲ್ಲ ಪ್ರೇರೆ, ಒಬ್ರಿಗೊಬ್ರು ಮಾತಾಡಲ್ಲ. ಸಂಬಂಧಿಕರಲ್ಲೇ ಕೆಲವರು ಏನೋ ಒಂದು ಮಾತು ಕೋಪದಿಂದ ಆಡಿರ್ತಾರೆ, ಬಾಯಲ್ಲಿ ಕಂಟ್ರೋಲ್ ಇಲ್ಲದೆ, ನಾಲಿಗೆಯಲ್ಲಿ ಕಂಟ್ರೋಲ್ ಇಲ್ಲದೆ ಕೋಪದಿಂದ ಮಾತಾಡಿರ್ತಾರೆ. ಅದೇನಾಗುತ್ತೆ ಅಂದ್ರೆ ಬೇರೆ ಸುಮಾರು ತಲೆಮಾರುವರೆಗೂ ಅವ್ರು ಮರೆಯಲ್ಲ ಆ ಮಾತು. ಯಾಕೆ? ಈತನು ನನಗೆ ಇಂಥ ಮಾತನ್ನು ಮಾತಾಡಲ್ಲ, ಅವ್ರ ಮನೆಯವ್ರಿಗೆ ಹೇಳ್ತಾರೆ, ನೀವು ಅವ್ರ ಹತ್ರ ಸಾಯೋವರೆಗೂ ಅವ್ರ ಹತ್ರ ಮಾತಾಡ್ತಾರೆ. ಅವ್ರು ಸ್ವಲ್ಪತ್ತಾನೆ ಅವ್ರ ಮಗನಿಗೆ ಹೇಳ್ತಾನೆ, ನೀವು ಹತ್ರ ಮಾತಾಡಬೇಡಪ್ಪ, ಎದುರುಗಡೆ ಮನೆಯವರು ಸಂಬಂಧಿಕರೇ ಅವರು, ನಮಗೂ ಅವ್ರಿಗೆ ಜಗಳ ಆಗಿದೆ, ಮಾತು ಬೆಳೆದಿದೆ, ಅವ್ರು ನಮ್ಗೆ ಅನ್ಬಾರ್ದ ಮಾತನ್ನು ಹೊಂದಿದ್ದಾರೆ, ಆದುದರಿಂದ ಅವರೊಟ್ಟಿಗೆ ಮಾತಾಡಬೇಡ ಅಂತ ಈ ರೀತಿ ಕೋಪ ಬೆಳೆಸಿಕೊಳ್ಳುವಂಥದ್ದು. ಇದು ಸಮಾಧಾನ ಇದ್ದರೆ, ಶಾಂತಿ ಇದ್ದರೆ ಈ ಕೋಪದ ಮಾತುಗಳು ಬರುತ್ತಾ ಬೇರೆ ಬರಲ್ಲ. ಅದಕ್ಕೆ ಕ್ರಿಸ್ತನು ಅನುಭವದಿಂದ, ಮಹಾಜ್ಞಾನದಿಂದ ಹೇಳುವಂತ ಮಾತು, ಶಾಂತರು ಭೂಮಿಗೆ ಬಾಧ್ಯರು. ಮತ್ತೊಂದು ವಚನವನ್ನು ನೋಡುವಾಗ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನವನ್ನು ಒಂದು ಸಾರಿ ಗಮನಿಸೋಣ. 32ನೇ ವಚನ, ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನ. ದೀರ್ಘ ಶಾಂತನು ಎಂದರೆ ಶಾಂತಿ ಕೊಟ್ಟು ಹೊರಟಿದ್ದೀವಿ. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ಏಕೆಂದರೆ ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ದೀರ್ಘ ಶಾಂತನು ಈ ಪ್ರಪಂಚದಲ್ಲಿ ಬೇರೆ ಯಾವ ರೀತಿ ಪರಿಚಯ ಮಾಡ್ತಾರೆ ಅಂದ್ರೆ, ಯಾಕಂದ್ರೆ ಸಿನಿಮಾಗಳಲ್ಲಿ ತೋರಿಸುವಂಥದ್ದು ಇಂಟರ್ನೆಟ್, ಒಂದು ಮಾತು ಎದುರುಗಡೆದಂತ ಮನುಷ್ಯ ವಿಲನ್ ಮಾತಾಡಿದ್ರೆ ಹೀರೋ 4 ಗೇಟ್ ಹೊಡುವಂಥದ್ದು, ಅಥವಾ ಹೀರೋ ಏನಾದ್ರು ಮಾತಾಡಿದ್ರೆ ವಿಲನ್ 4 ಗೇಟ್ ಹೊಡೆಯುವಂಥದ್ದು. ಇದು ಪ್ರಪಂಚದಲ್ಲಿ ಅಳವಡಿಕೆ ಆಗಿದೆ. ಇದನ್ನು ನೋಡಿದಾಗ ಜನರು ಏನ್ ಕಲಿತಾ ಇದ್ದಾರೆ ಅಂದ್ರೆ, ಒಂದು ಮಾತು ಯಾರಾದ್ರೂ ಅಂದ್ರೆ ಇವನಲ್ಲೂ ಕಂಟ್ರೋಲ್ ಇಲ್ಲ, ಎದುರುಗಡೆದಂತ ಮನುಷ್ಯರಲ್ಲಿ ತಾಳಿಕೊಳ್ಳುವಂತ ಸಹನೆ ಇದೆ. ಇಬ್ಬರಿಗೂ ಮಾತು ಬೆಳೆಯುತ್ತೆ, ಜಗಳವಾಗುತ್ತೆ, ಜಗಳ ಹೋಗಿ ಕೋಪ ಆಗುತ್ತೆ, ಕೋಪದಿಂದ ದ್ವೇಷ ಬೆಳೆಯುತ್ತೆ, ದ್ವೇಷದಿಂದ ಕೈಯಲ್ಲಿ ಏನ್ ಸಿಗುತ್ತದೋ ಅದನ್ನು ಹೊಡೆದು ಇವನು ಜೈಲ್ ಪಾಲಾಯ್ತಾನೆ, ಇವನು ಮಣ್ಣು ಪಾಲಾಯ್ತಾನೆ. 2 ಶವ ಹೋಯ್ತು. ಎಂತ ಕೇವಲ ಕೋಪದಿಂದನ? ಶಾಂತಿ ಗುಣ ಇಲ್ಲದಿಂದನ? ಶಾಂತಿ ಗುಣ ಇಲ್ಲ.